ಯಲ್ಲಾಪುರದ ಅರಬೈಲ್ ಘಾಟ್ನಲ್ಲಿ ಅಪಘಾತ ಪ್ರಕರಣ. ಭೀಕರ ಅಪಘಾತದಲ್ಲಿ 7 ಜನರ ದುರ್ಮರಣ. ಮೃತರ ಒಂದೊಂದು ಕುಟುಂಬದ್ದು ಒಂದೊಂದು ಕಣ್ಣೀರ ಕಥೆ. TV5ಗೆ ಮೃತ ಮಂಜುನಾಥ್ ಚುಲಕಿ ಸ್ನೇಹಿತ ಸಹೋದರನ ಹೇಳಿಕೆ. ಮೃತ ಮಂಜುನಾಥ್ ಧಾರವಾಡದ ಶಿವಗಂಗಾ ಫ್ಲಾಟ್ನ ನಿವಾಸಿ. ಮೊದಲು ಚಾಲಕನಾಗಿದ್ದಂಥ ಮಂಜುನಾಥ್ ಇತ್ತೀಚೆಗೆ ಸ್ವಿಗ್ಗಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಜೀವನ ನಿರ್ವಹಣೆಗಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದ ಮಂಜುನಾಥ್ 1 ವರ್ಷದ ಹಿಂದೆ ಅಷ್ಟೇ ಮೃತಪಟ್ಟಿದ್ದ ಮಂಜುನಾಥ್ ತಂದೆ. ಹಿರಿಯ ಮಗ ಮಂಜುನಾಥ್ ಮೇಲೆ ಅವಲಂಬಿಸಿತ್ತು ಇಡೀ ಕುಟುಂಬ. ನೋಡಿ, ಇದಕ್ಕೆ ಹೇಳೋದು, ದುರಂತಗಳು ಸಂಭವಿಸಿದಾಗ ನಮಗೆ ನೆನಪಾಗದೆ ಅವ್ರ ಕುಟುಂಬಸ್ಥರು ಎಲ್ಲ ಸ್ವಿಗ್ಗಿಯಲ್ಲಿ ಕೆಲಸ ಮಾಡ್ತಾ ಇದ್ದರು. ಏನೂ ತಪ್ಪಿಲ್ಲ, ಹೋಗಿದ್ದು ದೇವರ ದರ್ಶನಕ್ಕೆ ಅಂತ ಹೊರಟಿದ್ದು ಮನೆಯಿಂದ. ಎಲ್ಲ ಒಂದು ದೇವರ ದರ್ಶನಕ್ಕೆ ಹೋಗಿ ಬಂದುಬಿಡೋಣ ಅಂತ. ಈ ಕಡೆ ದೇವರ ದರ್ಶನವೂ ಆಗಲಿಲ್ಲ. ಕೊನೆಯ ಬಾರಿ ಹೋಗೋದಕ್ಕಿಂತ ಮುಂಚಿತವಾಗಿ ಅಪಘಾತ ಆಗಿರೋದು. 7 ಮಂದಿ ಈ ದುರ್ಮರಣದಲ್ಲಿ ಸಾವನ್ನಪ್ಪಿದ್ದಾರೆ. ಎಲ್ಲರೂ ಮನೆಗೆ ಆಧಾರವಾಗಿದ್ದವರು, ಆಧಾರ ಸ್ತಂಭವಾಗಿದ್ದವರು, ಅವರಿಂದಾನೇ ಜೀವನ ನಡೀತಾ ಇದ್ದಿದ್ದು. ಅಂಥವ್ರನ್ನ ಕಳ್ಕೊಂಡು ಪಾಪ ಈ ಕುಟುಂಬಸ್ಥರು ಏನು ಮಾಡ್ತಾರೆ ಹೇಳಿ. ತಂದೇನೂ ಇರಲಿಲ್ವಂತೆ, ಇವರೇ ಹಿರಿಯ ಮಗ, ಮನೆಗೆ ಆಧಾರವಾಗಿದ್ದು. ನಾನು ಆಗಲೇ ಅದನ್ನೇ ಹೇಳ್ತಾ ಇದ್ದಿದ್ದು, ಈ ಗಂಡು ಮಕ್ಕಳು ಇದ್ದಾರೆ ಅಂದಾಗ ತಂದೆ ತಾಯಿ ಇಷ್ಟಪಡೋದೇನು ಅಥವಾ ಆಕಾಂಕ್ಷೆ ಇಟ್ಕೊಳ್ಳೋದೇನೋ, ನಮ್ಮ ಕಷ್ಟ ಕಾಲಕ್ಕೆ ನಮ್ಮ ಮಗ ಆಗ್ತಾನೆ, ನಮ್ಮ ಮಗ ನಮ್ಮ ಜೀವನಕ್ಕೆ ಆಸರೆ ಆಗ್ತಾನೆ ಅಂತ. ಹೆಣ್ಮಕ್ಳು ದುಡಿತಾ ಇರ್ತಾರೆ, ಹೆಣ್ಮಕ್ಳು ಆಗಿರ್ತಾರೆ. ಬಟ್ ಗಂಡು ಮಕ್ಳ ಮೇಲೆ ವಿಪರೀತ ವ್ಯಾಮೋಹ ಇಟ್ಕೊಂಡಿರ್ತಾರೆ. ಆದರೆ ವಯಸ್ಸಿಗೆ ಬಂದಿದ್ದಂಥ ಗಂಡು ಮಕ್ಕಳು, ದುಡಿತಾ ಇದ್ದಂಥ ಗಂಡು ಮಕ್ಕಳು, ಆಧಾರ ಸ್ತಂಭವಾಗಿದ್ದವರು ಈ ಥರ ದುರ್ಮರಣಗಳಲ್ಲಿ ಸಾವನ್ನಪ್ಪಿದಾಗ ಪಾಪ ಆ ಕುಟುಂಬಸ್ಥರು ಹೆಂಗೆ ಅರಗಿಸ್ಕೊಳ್ತಾರೆ ಹೇಳಿ, ಕಣ್ಣೀರು ಹಾಕ್ತಾ ಇದ್ದಾರೆ. ಹೇಗಾಯಿತು ಅವಘಡ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ನಿದ್ರೆ ಮಂಪರ್ನಲ್ಲಿದ್ದರು, ಕಂಟ್ರೋಲಿಗೆ ಸಿಗಲಿಲ್ವೋ, ಲಾರಿ ಮತ್ತು ಈ ಕ್ರೂಸರ್ ನಡುವೆ ಮುಖಾಮುಖಿ ಡಿಕ್ಕಿ ಆಗಿರೋದು, ಅದೊಂದೇ ಮಾಹಿತಿ ಇರೋದು. ಬಟ್ ಯಾತಕ್ಕಾಗಿ ಆಯಿತು, ತುಂಬ ಕರ್ವ್ ಇತ್ತೋ ಅಥವಾ ಸ್ಪೀಡ್ನಲ್ಲಿದ್ರೋ ಮಾಹಿತಿ ಸಿಗಬೇಕು. ಅರಬೈಲ್ ಘಾಟ್ ಮತ್ತೆ 7 ಜನರ ಜೀವವನ್ನು ಬಲಿ ತೆಗೆದುಕೊಂಡಿದೆ. 7 ಜನ ಸಹ ಇಲ್ಲಿ ಅಂದರೆ ಧಾರವಾಡದ ಮಾಳಾಪುರ ಮತ್ತು ಸುತ್ತಮುತ್ತಲಿನ ನಿವಾಸಿಗಳು. ಡ್ರೈವರ್ ಇದಂತಾರೆ ಇದೇ ಒಂದು ಧಾರವಾಡದ ಒಂದು ಕುರುಬಗಟ್ಟಿಯ ನಿವಾಸಿ. ಎಲ್ಲರೂ ಸಹ ಇಲ್ಲಿ ಅಂತಾರೆ ಸ್ವಿಗ್ಗಿ ಜೊಮ್ಯಾಟೊ ಅಲ್ಲಿ ಅಂತಂದರೆ ಒಂದು ಸಪ್ಲೈ ಮಾಡಿ ತಮ್ಮ ಉಪಜೀವನವನ್ನು ಸಾಗಿಸ್ತಿದ್ರು. ಎಲ್ಲರೂ ಸಹ ಇಲ್ಲಿ ಅಂದರೆ ಒಂದು ಕಿತ್ತು ತಿನ್ನೋ ಬಡತನ. ಯಾಕಂದರೆ ಸಚಿನ್ ಅಂತಹ ವ್ಯಕ್ತಿಯಿಂದ ದುಡಿಲಿಕ್ಕೆ ದುಬೈಗೆ ಹೋಗಿದ್ದ ಆತ. ಕೆಲ ದಿನಗಳ ಹಿಂದ್ಗಡೆ ಅಷ್ಟೇ ಇಲ್ಲಿ ಅಂದರೆ ಅದು 20 ದಿನಗಳ ಹಿಂದ್ಗಡೆ ಅಷ್ಟೇ ಇಲ್ಲಿ ಅಂದರೆ ಧಾರವಾಡಕ್ಕೆ ಬಂದರೂ ಸಹ ಇಲ್ಲಿ ಅಂದರೆ ಕುಟುಂಬಕ್ಕೆ ಆಸರೆ ಆಗಬೇಕು, ಕುಟುಂಬವನ್ನು ಸಾಗಿಸಬೇಕು ಅಂತೇಳಿ ಆತ ಇಲ್ಲಂದರೆ ಸ್ವಿಗ್ಗಿಯಲ್ಲಿ ಕೆಲಸ ಮಾಡ್ತಿದ್ದ. ಅವರ ಸ್ನೇಹಿತರ ಆಕ್ರಂದನ ಇಲ್ಲಿ ಅಂತಾರೆ ಮುಗಿಲು ಮುಟ್ಟಿದೆ. ಹುಬ್ಬಳ್ಳಿಯ ಕಿಮ್ಸ್ ಆವರಣದಲ್ಲಿ ಅವರ ಸ್ನೇಹಿತರು ಜಮಾವಣೆಗೊಂಡಿದ್ದಾರೆ. ಅವರೆಲ್ಲರನ್ನ ನಾನು ಮಾತನಾಡಿಸ್ತೀನಿ. ಸರ್, ಇವರೆಲ್ಲರೂ ಸ್ನೇಹಿತರು, ಎಲ್ಲರೂ ಬಡತನದಲ್ಲೇ ಇದ್ದವರು. ಏನು ಹೇಳ್ತೀರಿ ಈ ಘಟನೆ ಬಗ್ಗೆ? ಏನು ಸರ್, ಅವ್ರಿಗೆ ತಮ್ಮ ಜೀವನ ಮಾಡ್ಕೊಂಡು ಹೋಗೋರು ಸರ್. ಅವರು ತಮ್ಮ ಜೀವನ ಮಾಡ್ಕೊಂಡು ಹೋಗೋರು. ಸ್ವಿಗ್ಗಿ ಹೊಡಿತಿದ್ರು. ಅವರ ಅನಿವಾರ್ಯ ಆಕಸ್ಮಿಕ ಘಟನೆ ಆಗಿದೆ. ಬಟ್ ನಮ್ಮದರಲ್ಲಿ 7 ಜನರಲ್ಲಿ ನಮ್ಮದು ಒಬ್ಬರು ಗೆಳೆಯ ಕಳ್ಕೊಂಡಿದ್ವಿ ನಾವು. ಮಂಜುನಾಥ್ ಚುಳಕಿ ಅಂತೇಳಿ. ಎಲ್ಲ ಅವ್ರವ್ರ ಟೀಮ್ ಐತ್ರ ಹೋಗೋರು ಇದ್ರೆ. ಅವ್ರ ಆರ್ಥಿಕ ಸ್ಥಿತಿನೂ ಸರಿ ಇಲ್ಲ. ನೋಡ್ಬೇಕು ಸರ್ ಈಗ ಮುಂದೆ. ತಮ್ಮ ಹತ್ರ ಏನಾದರೂ ಹಂಚ್ಕೊಂಡಿದ್ರ, ನಾವು ಯಾವಾಗ ಹೊಂಟೇವಿ ಯಾವಾಗ ಬರ್ತೀವಿ ಅನ್ನೋದು ಏನಾದ್ರ ಬಗ್ಗೆ ಹೇಳ್ಕೊಂಡಿದ್ರಾ? ಹೇಳಿದ್ರು ಸರ್, ನಿನ್ನೆ ಹೇಳಿದ್ರು, ನಿನ್ನೆ ಬೆಟ್ಟಾಗಿದ್ರು. ಇಲ್ಲ ಹೊರಟಿದ್ವಿ, ಮೊನ್ನೆ ಹೊರಟಿದ್ರು, ಕ್ಯಾನ್ಸಲ್ ಆಯ್ತು ಅದು. ಇಲ್ಲ ನಿನ್ನೆ ಹೊರಟಿದ್ದೀವಿ ಅಂತ ಹೇಳಿದ್ರು. ನಿನ್ನ ನೈಟ್ 11:00 ಧಾರವಾಡ 12 ಗಂಟೆ ಧಾರವಾಡ ಬಿಟ್ಟಿದ್ದಾರೆ. ಯಾರಿಗೂ ಸರ್ ಮೊನ್ನೆ ಹೋದ ಉಳಿತಿದ್ರು. ಬಟ್ ಮೊನ್ನೆ ಹೋಗಿ ಕ್ಯಾನ್ಸಲ್ ಮಾಡಿದ್ರು ಅವರು. ನಿನ್ನೆ ಹೋಗಿದ್ದಾರೆ ಸರ್, ನಿನ್ನೆ ನೈಟ್ ಹೋಗಿದ್ದಾರೆ. ಎಲ್ಲ ಅವ್ರವ್ರು ಸ್ವಿಗ್ಗಿ ಸ್ನೇಹಿತರು ಸರ್. ಅವರು ಮಂಜುನಾಥ್ ಚುಳಕಿ ನಮ್ಮ ಇದ್ರು, ಅವರು ನಮ್ಮ ಸ್ನೇಹಿತರೆ. ಮಂಜುನಾಥ್ ಚುಳಕಿ ಸಹೋದರ ಇದ್ದಾನೆ. ಏನು ಬರ್ದಾರೆ, ಏನು ಹೆಂಗಿತ್ತು ಕುಟುಂಬ, ಏನು ಮಾಡ್ತಿದ್ರು ಮಂಜುನಾಥ್? ಅವರು ಸ್ವಿಗ್ಗಿ ಹೊಡಿತಿದ್ರಿ. ಅದನ್ನು ಬಿಟ್ಟರೆ ಇವಾಗ ಗಾಡಿ ಓದೋದು ಬಿಸ್ನೆಸ್ ಇತ್ತು. ಅದನ್ನು ಬಿಟ್ಟರೆ ಏನಿಲ್ಲ. ಕುಟುಂಬಕ್ಕೆ ಆಸರ ಆದವ ಮಂಜು. ಅವ ಇಲ್ಲ ನಿಮ್ಮ ಜೊತೆ ಈಗ? ಇಲ್ಲ ಅಂದ್ರೆ ಏನು ಅವ್ರಿಗೆ ತಿದ್ದಿದ್ದನ್ನೋ ಶಕ್ತಿ ಅದ. ನಿನ್ನೆ ಏನೇನಾದ್ರು ಹೇಳಿದ್ದ ಹೋಗೋ ಮುಂದೆ ಏನಾದರೂ ಮಂಜುನಾಥ್ ಏನು ಹೇಳಿ ಹೋದ ತಮಗೆ? ಏನು ಹೋಗಿ ಬರ್ತೇವೆ ಅಂತ ಹೇಳಿದ್ರೆ, ಆರಾಮ್ ಹೋಗ್ಬರ್ರಿ ಅಂತ ಹೇಳಿ ಕಳಿಸಿದ್ದೀವಿ. ಬರ್ತೇನೆ ನಾನು ಅಂತ ಹೇಳಿದ್ದ. ಬಟ್ ಒಳ್ಳೆ ಬರಲಿಲ್ಲ. ಸರ್, ಈ ಸಮಯದಲ್ಲಿ ಸರ್ಕಾರಕ್ಕೆ ತಾವೇನು ಒತ್ತಾಯ ಮಾಡ್ತೀರಿ? ಸರ್ಕಾರ ಅಂತ್ರಿ ಸರ್, ಅದು ಏನು ಪರಿಹಾರ ಕೊಡಬೇಕು ಸರ್. ಯಾಕಂದ್ರೆ ಎಲ್ಲ ದುಡ್ಕೊಂಡು ತಿನ್ನೋರು ಸರ್. ಅವ್ರೇನು ಇದ್ದೋರಲ್ಲ, ಎಲ್ಲ ಕೂಲಿ ಕೆಲಸ ಮಾಡೋರು ರೀ ಎಲ್ಲ. ಯಾಕಂದ್ರೆ ಸುಗ್ಗಿ ಬೆಳಗ್ಗೆ 10 ಗಂಟೆಗೆ ಚಾಲೂ ಮಾಡ್ಯಾರ, ರಾತ್ರಿ 2 ಗಂಟೆ ಮಾಡೋನು ಸುಗ್ಗಿನ ಅದನ್ನ ಮಾಡೋದು ಸರ್.
ಅದಕ್ಕೆ ಅವ್ರ ಪರಿಹಾರ ಏನೈತಲ್ಲ ಅದು ಪರಿಹಾರ ಎಲ್ಲರೂ ಸಹ ಇಲ್ಲಿ ಅಂದರೆ ಬಡತನದವರು ಅವರು ಮೊನ್ನೆ ಇಲ್ಲಿ ಅಂದರೆ ಪ್ರವಾಸಕ್ಕೆ ಹೋಗಬೇಕಾಗಿತ್ತು, ಅದು ಕ್ಯಾನ್ಸಲ್ ಆಗಿ ನಿನ್ನೆ ರಾತ್ರಿ ಇಲ್ಲಿ ಅಂದರೆ 11:30 ಸುಮಾರಿಗೆ ಧಾರವಾಡವನ್ನು ಬಿಟ್ಟಿದ್ರು. ಆದರೆ ರಾತ್ರಿ 1:30 ಸುಮಾರಿಗೆ ಇಲ್ಲಿ ಅಂತಂದರೆ ಯಮರಾಯ ಅವರ ಜೊತೆ ಜೀವನ ಜೊತೆ ಚೆಲ್ಲಾಟ ಆಡಿದರೆ 7ರ ಜೀವವನ್ನು ಕಚ್ಚಿದುಕೊಂಡಿದ್ದಾರೆ. ಹೀಗಾಗಿ ಸರ್ಕಾರ ಆ ಬಡ ಕುಟುಂಬಗಳ ಬೆನ್ನಿಗೆ ನಿಲ್ಲಬೇಕು ಅನ್ನೋದು ಸ್ನೇಹಿತರು ಮತ್ತು ಅವರ ಕುಟುಂಬಸ್ಥರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸುಲರ್ಗೊಪ್ಪ, TV5 ಹುಬ್ಬಳ್ಳಿ.